ಅದೊಂದು ಕಡೆ ದಾಳಿ ಮಾಡಿದ್ದು ಆಯ್ತು, ಮನೆಯ ಇಂಚಿಂಚು ಶೋಧಿಸಿದ್ದು ಆಯ್ತು, ಪೈಪ್, ಖಜಾನೆ, ಲಾಕರ್ ಎಲ್ಲವನ್ನೂ ಬಗೆದಿದ್ದು ಆಯ್ತು. ಹಾಗಾದ್ರೆ ಮುಂದೇನು? ಎಸಿಬಿಯ ನಡೆ ಏನಾಗಿರುತ್ತೆ? ತಗಲಾಕೊಂಡಿರುವಂತ ಕೋಟಿ ಕುಳಗಳ ಅಕ್ರಮ ಸಾಬೀತಾದ್ರೆ ಏನೇನಾಗುತ್ತೆ? ಇಷ್ಟಕ್ಕೆ ಮುಗಿದು ಹೋಯ್ತಾ ಇದೆಲ್ಲ? ಕಂಪ್ಲೀಟ್ ಭ್ರಷ್ಟಾಚಾರ ನಿಲ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಇದಕ್ಕೆಲ್ಲ ನಿವೃತ್ತ ಅಧಿಕಾರಿಗಳು ಕೊಡುವಂತ ಉತ್ತರ ಏನು? ಬನ್ನಿ ನೋಡ್ಕೊಂಬೋಣ. ಕೋಟಿ ಕುಬೇರರ ಬೇಟೆ ಮುಂದೈತೆ ಮಾರಿ ಹಬ್ಬ. ಸಮರ್ಪಕ ದಾಖಲೆ ಕೊಟ್ರೆ ಓಕೆ, ಇಲ್ದಿದ್ರೆ ಕಷ್ಟ. ಎಸ್, ಎಸಿಬಿ ರಣಬೇಟೆಯಾಡಿದೆ. ತಿಂದು ಮೇಯ್ದು ಸಂಪತ್ತಿನ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದ ಮಹಾನುಭಾವರ ಬೇಟೆಯಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಅಧಿಕಾರಿಗಳ ಜನ್ಮ ಜಾಲಾಡಿದೆ. ಹಾಗಾದ್ರೆ ಇಷ್ಟಕ್ಕೆ ಮುಗಿದು ಹೋಯ್ತಾ? ಖಂಡಿತ ಇಲ್ಲ. ಅಸಲಿ ಪಿಕ್ಚರ್ ಶುರುವಾಗೋದೇ ಇಲ್ಲಿಂದ. ಜಸ್ಟ್ ರೇಡ್ ಮಾಡಿ ಟ್ರೇಲರ್ ರಿಲೀಸ್ ಮಾಡಿರೋ ಎಸಿಬಿ ನೋಟಿಸ್ ಕೊಟ್ಟು ಕೋಟಿ ಕುಳಗಳ ಪಿಕ್ಚರ್ ಬಿಡಿಸಲಿದೆ. ಹಾಗಾದ್ರೆ ರಣಬೇಟೆಯಾಡಿರೋ ಎಸಿಬಿ ಮುಂದಿರೋ ದಾರಿಗಳೇನು? ಎಸಿಬಿ ಏನೇನ್ ಮಾಡುತ್ತೆ? ಅದನ್ನೇ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ದಾಳಿಗೊಳಗಾದವರ ವಿರುದ್ಧ ಕೇಸ್ ಫಿಕ್ಸ್ ಮಾಡಲಿರುವ ಎಸಿಬಿ ಪತ್ತೆಯಾದ ಆಸ್ತಿ, ಚಿನ್ನಾಭರಣ, ಖರ್ಚಿನ ಮೌಲ್ಯಮಾಪನ ಮಾಡಲಿದೆ. ಒಟ್ಟು ಸ್ಥಿರಾಸ್ತಿ, ಚರಾಸ್ತಿ, ಸಂಬಳ ಲೆಕ್ಕ ಹಾಕಲಿರುವ ಎಸಿಬಿ ಅಧಿಕಾರಿಗಳು ಹೆಚ್ಚಿನ ಆಸ್ತಿ ಕಂಡು ಬಂದ್ರೆ ಲೆಕ್ಕ ಕೇಳುತ್ತೆ. ಸಮರ್ಪಕ ದಾಖಲೆ ಸಮೇತ ಲೆಕ್ಕ ಕೊಟ್ರೆ ಕೇಸ್ ಮುಕ್ತಾಯವಾಗುತ್ತೆ. ಇಲ್ಲವಾದ್ರೆ ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪದಡಿ ಕೇಸ್ ದಾಖಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಸಮರ್ಪಕ ದಾಖಲೆ ನೀಡದಿದ್ರೆ ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಎಸಿಬಿ ದಾಖಲಿಸಬಹುದು. ನಂತರ ಕೋರ್ಟ್ನಲ್ಲಿ ಎಸಿಬಿ ಆರೋಪ ಸಾಬೀತುಪಡಿಸಬೇಕು. ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಅಕ್ರಮ ಆಸ್ತಿಯನ್ನ ಮುಟ್ಟುಗೋಲು ಮಾಡುವ ಅವಕಾಶವಿದ್ದು ತಪ್ಪಿತಸ್ಥರಿಗೆ 7 ವರ್ಷದವರೆಗೂ ಶಿಕ್ಷೆ ವಿಧಿಸೋ ಅವಕಾಶವಿದೆ. ಎಸಿಬಿ ದಾಳಿ ಮಾಡಿ ವಶಪಡಿಸಿಕೊಂಡಿರೋದಕ್ಕೆ ದಾಖಲೆ ಕೊಟ್ರೆ ಕೇಸ್ ಮುಗಿದು ಹೋಗುತ್ತೆ. ಇಲ್ಲವಾದ್ರೆ 7 ವರ್ಷದವರೆಗೂ ಶಿಕ್ಷೆ ಕಾಯಮಾಗುತ್ತೆ. ಹಾಗಾದ್ರೆ ಎಸಿಬಿ ದಾಳಿ, ಪರಿಶೀಲನೆ, ಕೋರ್ಟ್ ಕಚೇರಿ ಅಂತ ಪದೇ ಪದೇ ದಾಳಿ ಮಾಡ್ತಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆಯಾಗುತ್ತಾ? ಖಂಡಿತ ಇಲ್ಲ. ಎಸಿಬಿ ದಾಳಿ ಮಾಡೋದ್ರಿಂದ ಭಯ ಹುಟ್ಟಬಹುದೇ ವಿನಃ ಎಂಜಲು ಕಾಸು ತಿನ್ನೋರ ಸಂಖ್ಯೆ ಕಡಿಮೆಯಾಗಲ್ಲ. ಹೀಗಾಗಿ ದೊಡ್ಡ ದೊಡ್ಡ ಹೆಗ್ಗಣಗಳಿಗೆ ಬಲೆ ಹಾಕಬೇಕು ಅಂತ ನಿವೃತ್ತ ಡಿಜಿಪಿ ಶಂಕರ್ ಬಿದರಿ ಆಗ್ರಹಿಸಿದ್ದಾರೆ. ನೀವು ಇಲಿಗಳ ಬಗ್ಗೆ ಯಾರೋ ನಾಗರಾಜ, ಮಾಯಣ್ಣ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಹೆಗ್ಗಣಗಳ ಬಗ್ಗೆ ಮಾತಾಡಿ. ಅವ್ರ ಮೇಲೆ ಏನಾದ್ರೂ ರೇಡ್ ಆದ್ರೆ ಕರ್ನಾಟಕದ 6 ಕೋಟಿ ಜನರಲ್ಲಿ 1 ಕೋಟಿ ಜನ ಹೃದಯಾಘಾತದಿಂದ ಸಾಯ್ತಾರೆ. ಅವರಲ್ಲಿ ಸಿಗೋ ಪ್ರಾಪರ್ಟಿಯನ್ನು ನೀವು ನೋಡಿದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಈ ಡೋಲೋ ಅನಾಸಿನಿಂದ ಕೆಲಸ ಆಗಲ್ಲ. ಆಂಟಿಬಯೋಟಿಕ್ ಬೇಕಾಗಿದೆ. ಆ ಆಂಟಿಬಯೋಟಿಕ್ ಅನ್ನ ಕರ್ನಾಟಕದ ಜನತೆ ನೀಡಬೇಕು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಇ ಗವರ್ನೆನ್ಸ್ ಗಳನ್ನ ಹೆಚ್ಚಾಗಿ ಬಳಸಿದ್ರೆ, ಡಿಜಿಟಲೀಕರಣಗೊಳಿಸಿದ್ರೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬಹುದು ಅಂತ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರವೀಂದ್ರ ಹೇಳಿದ್ದಾರೆ. ನಮ್ಮಲ್ಲಿ ಈಗೀಗ ಬರ್ತಾ ಇದೆ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಅಥವಾ ಇ ಗವರ್ನೆನ್ಸು, ಹೊಸದಾಗಿ ಬರ್ತಕ್ಕಂಥ ಒಂದು ವಿಧಾನಗಳು, ಅವುಗಳನ್ನು ನಾವು ಹೆಚ್ಚಾಗಿ ಬಳಸಿದ್ರೆ ಈ ಆಟೋಮ್ಯಾಟಿಕ್ ಆಗಿ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಮುಖ್ಯವಾಗಿ ಕಾಂಟ್ರಾಕ್ಟರ್ಸ್ದೇ ದೊಡ್ಡ ಸಮಸ್ಯೆ. ಯಾಕಂದರೆ ನಾವು ಪಬ್ಲಿಕ್ ವರ್ಕ್ಸ್ನಲ್ಲಿ ನಾವು ಟೆಂಡರ್ ಹಾಕ್ತೀವಿ, ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ. ಈಗ ಪ್ರೊಕ್ಯೂರ್ಮೆಂಟ್ ಅಂತ ಇದೆ, ಎಲೆಕ್ಟ್ರಾನಿಕ್ ಪ್ರೊಕ್ಯೂರ್ಮೆಂಟ್. ಅದರಲ್ಲಿ ನೀವು ಒಂದ್ಸಾರಿ ಟೆಂಡರ್ ಇದು ಎಲ್ಲ ಹಾಕಿಬಿಟ್ರೆ ದಾಖಲೆಗಳನ್ನ ಟ್ಯಾಂಪರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ದಾಳಿ ಮಾಡಿ ಕೇಸ್ ಹಾಕಿದ್ರೆ ತಿಂದು ತೇಗುವವರ ಸಂಖ್ಯೆ ಕಡಿಮೆ ಆಗಲ್ಲ. ಎಸಿಬಿ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿದ್ರೂ ಎಸಿಬಿ ವ್ಯಾಪ್ತಿಗೆ ಬಾರದ ಅದೆಷ್ಟೋ ಹೆಗ್ಗಣಗಳು
ಮೇಯುತ್ತಲೇ ಇರ್ತವೆ. ಇಂಥ ಹೆಗ್ಗಣಗಳನ್ನ ಸೆರೆ ಹಿಡಿದ್ರಷ್ಟೇ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇದಕ್ಕಾಗಿ ಸರ್ಕಾರ ಕಾನೂನು ಬಲಗೊಳಿಸಿ ಹೆಗ್ಗಣಗಳಿಗೆ ಸಮಾಧಿ ತೋಡ್ಲೇಬೇಕಿದೆ. ಪ್ರಜ್ವಲ್ ಜೊತೆ ಜಗದೀಶ್, TV9 ಬೆಂಗಳೂರು.